5 ಗ್ಯಾರಂಟಿಗಳನ್ನು ಕೂಡ ಕೊಟ್ಟ ಮಾತಿನಂತೆ ಜನರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಈಡೇರಿಸಿದ್ದೀವಿ. ಇದನ್ನ ಬಿಟ್ಟಿ ಭಾಗ್ಯ ಅಂತ ಕರೀತಾರೆ ಕೆಲವರು. ನೀವಲ್ಲ ಪಾಪ, ನೀವು ಕರೆದೇ ಇಲ್ಲ. ಇಲ್ಲ, ನಿನಗಲ್ಲ, ಬಿಟ್ಟಿ ಭಾಗ್ಯ ಅಂತ ಕೆಲವರು ಕರೀತಾರೆ. ಈ ಬಿಟ್ಟಿ ಭಾಗ್ಯಕ್ಕೆ ನಾವು 36,000 ಕೋಟಿ ಕೊಡಕ್ಕಾಗತ್ತಾ? ಬಿಟ್ಟಿ ಭಾಗ್ಯ ಇದು ಏನ್ ಗೊತ್ತಾ? ರಾಜ್ಯದಲ್ಲಿರ್ತಕ್ಕಂಥ ಬಡವರಿದಾರಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದ ಜನರು, ಎಲ್ಲ ಜಾತಿ ಎಲ್ಲ, ಕುವೆಂಪು ಅವರು ಏನ್ ಹೇಳಿದ್ದಾರೆ? ಸರ್ವೋದಯ ಸರ್ವರಲ್ಲಿ, ಸರ್ವೋದಯ ಸರ್ವರಲ್ಲಿ. ಆದ್ರೆ ನೀವೇನ್ ಹೇಳ್ತೀರಿ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಯಾವುದು ಸತ್ಯ ಯಾವುದು ಮಿಥ್ಯ ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಸಬ್ಕಾ ಸಾಥ್. ಆಮೇಲೆ ಯತ್ನಾಳ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು ಬುರ್ಕಾ ಹಾಕಿರೋರು ಬರಬೇಡಿ ನಮ್ಮ ಆಫೀಸ್ಗೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ಹೇಳೋದಕ್ಕೊಂದು ಮಾಡೋದಕ್ಕೊಂದು. ಏನ್ ಹೇಳ್ತೀವಿ ಅದರಂತೆ ನಡ್ಕೋಬೇಕು. ನಾವು ಏನ್ ಹೇಳಿದ್ದೀವಿ ಅದರಂತೆ ನಡ್ಕೊಂಡಿದ್ದೇವೆ. ಕೂತ್ಕೊಳ್ಳೀಗ, ಅನಗತ್ಯವಾಗಿ ಮಾತಾಡಬೇಡಿ. ಹೇಳಿದ ಸುಳ್ಳ ನಿಜನ ಯಾಕೆ ಅವ್ರು ಈಲ್ಡಾಗ್ತೀನಿ ಸುಮ್ಮನೆ ಅನಗತ್ಯವಾಗಿ ಬಿಟ್ಟು ಬಿಡೋದಲ್ರಿ. ಪ್ರಚಾರಕ್ಕಾಗಿ ಯಾಕೆ ಮಾತಾಡ್ತಿದ್ದಾರೆ ಇವೆಲ್ಲ ವಿರೋಧ ಪಕ್ಷ ನಾಯಕರು? ನಾವು ಏನ್ ಹೇಳ್ತೀವಿ, ಈಗ 2013ರಿಂದ 2018 ನಾವು ಅಧಿಕಾರದಲ್ಲಿದ್ದು. ಆಮೇಲೆ ಜನ ನಮ್ಗೆ ಓಟ್ ಕೊಡ್ನಿಲ್ಲ, ನಾವು ವಿರೋಧ ಪಕ್ಷಕ್ಕೆ ಬಂದವು. ಅವ್ರಿಗೂ ಕೊಡ್ನಿಲ್ಲ, ಅವ್ರೇನೋ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದರು. ಮಾನ್ಯ ಅಧ್ಯಕ್ಷರೇ, ಇದಿದೆಯಲ್ಲ ಎಂತಿದು 165 ಭರವಸೆಗಳು ಕೊಟ್ಟಿದ್ದವು 2013ರಲ್ಲಿ ನಮ್ಮ ಪ್ರಣಾಳಿಕೆ ಮೂಲಕ. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸ್ತಾವೆ. ಇವರು 2018ರಲ್ಲಿ ಅಂದ್ರೆ ಬಿಜೆಪಿಯವರು ಆಗ ಮ್ಯಾನಿಫೆಸ್ಟೋ, ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದು 600 ಭರವಸೆಗಳು. 600 ಭರವಸೆಗಳಲ್ಲಿ ನಾಟ್ ಇವನ್ 60 ಪ್ರಾಮಿಸಸ್ ದೇ ಹ್ಯಾವ್ ಇಂಪ್ಲಿಮೆಂಟೆಡ್. 3 ವರ್ಷ 10 ತಿಂಗಳಿದ್ರು, 3 ವರ್ಷ 10 ತಿಂಗಳಿದ್ರು. ನಾಟ್ ಇವನ್ 10% ಆಫ್ ದಿ ಪ್ರಾಮಿಸಸ್ ದೇ ಹ್ಯಾವ್ ಮೇಡ್ ಬಿಫೋರ್ ದಿ ಪೀಪಲ್. ಸೊ ಇದು ಯಾಕಂತಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ದಿನನೇ 1 ಲಕ್ಷ ರೂಪಾಯಿವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡ್ಬಿಡ್ತೀವಿ ಅಂತ. ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡ್ಬಿಡ್ತೀವಿ ಅಂತ ಮಾಡಿದ್ರ? ನಾ ಎಲ್ಲನೂ ಹೇಳಕ್ ಹೋಗಲ್ಲ, ಸುಮ್ಮನೆ ಒಂದು ಜ್ಞಾಪಕ ಬಂತು ಹೇಳಿದ್ದೀನಿ ಅಷ್ಟೇ. ಮಾಡಿದ್ರ? 3 ವರ್ಷ 10 ತಿಂಗಳಿದ್ರು. ಇದೇ ಯಡಿಯೂರಪ್ಪನವರು ಕೌನ್ಸಿಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮಂಜುನಾಥ್ ಕೂತ್ಕೊಳ್ಳಿ, ರಿಜ್ವಾನ್ ಕೂತ್ಕೊ.